ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲಿ ಕನ್ನಡದ ದೀಪವನ್ನ ಬೆಳಗಿದ ಅತ್ಯಂತ ಸಂವೇದನಾಶೀಲ ಕವಿ ಡಿ.ಎಸ್. ಕರ್ಕಿ. ಕರ್ನಾಟಕ ಏಕೀಕರಣಕ್ಕೂ ಮೊದಲೇ ಅಂದ್ರೆ 50ರ ದಶಕದಲ್ಲಿ ಕನ್ನಡದ ಮನೆಗಳಲ್ಲೂ ಕನ್ನಡದ ದೀಪ ಹಚ್ಚಿದವರು ಕವಿ ಡಿ.ಎಸ್. ಕರ್ಕಿ. ಕನ್ನಡ ಭಾಷೆಯನ್ನುವುದು ಬೆಳಕು ನೀಡುವ ಹಣತೆ ಇದ್ದ ಹಾಗೆ. ಅದು ಪ್ರಜ್ವಲಿಸುತ್ತಾ ಸದಾ ಕಾಲವೂ ಬೆಳಗ್ತಾನೆ ಇರಬೇಕು. ಅದು ಆರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿ ಕನ್ನಡಿಗನದ್ದು ಎನ್ನುವ ಆಶಯ ಕರ್ಕಿಯವರ ಕವನದಲ್ಲಿತ್ತು. ನಿಜ ಹೇಳಬೇಕು ಅಂದ್ರೆ ಕರ್ಕಿಯವರ ಹಚ್ಚೇವು ಕನ್ನಡದ ದೀಪ ಕವನ ಒಂದ್ ರೀತಿಯಲ್ಲಿ ಕನ್ನಡದ ನಾಡಗೀತೆಯೇ ಆಗೋಗಿದೆ. ಕನ್ನಡ, ಕರ್ನಾಟಕ ಹಾಗೂ ಕನ್ನಡದ ಘನತೆ ನೂರ್ಕಾಲ ಉಳಿಬೇಕು ಎನ್ನುವ ಆಶಯ ಹೊತ್ತ ಕರ್ಕಿಯವರು ಕನ್ನಡ ಸಾಹಿತ್ಯ ಲೋಕ ಕಂಡ ಅನರ್ಘ್ಯ ರತ್ನ. ಹರಿಹರನ ರಗಳೆಯಿಂದ ಜಾನಪದ ಛಂದಸ್ಸಿನವರೆಗೂ ವಿಶೇಷವಾದನ್ನ ಹೇಳಿರುವ ಕರ್ಕಿ ಕನ್ನಡದ ಕಟ್ಟಾಳು. ಆದರೆ ಅವರನ್ನು ಹಚ್ಚಿದ ಕನ್ನಡದ ಹಣತೆ ಇನ್ನು ಪ್ರತಿ ಕನ್ನಡಿಗನ ಮನದಲ್ಲಿ ಕನ್ನಡದ ಬೆಳಕನ್ನ ಚೆಲ್ಲುತ್ತಾ ಹಾಗೆಯೇ ಬೆಳಗ್ತಾ ಇದೆ.